ಎಷ್ಟು ಅಸಹಾಯಕರಾಗಿದ್ದಾರೆ ಮುಖ್ಯಮಂತ್ರಿಗಳು ಅಂದರೆ, ವೀಕ್ಷಕರೇ, ಸದನ ನಡೀತಾ ಇದೆ. ಸದನದಲ್ಲಿ ಶಾಸಕರು ಕೇಳ್ತಾ ಇರತಕ್ಕಂತಹ ಪ್ರಶ್ನೆಗಳಿಗೆ ಲಿಖಿತವಾದ ಉತ್ತರನೂ ಕೂಡ ಕೊಡೋಕ್ಕೆ ಆಗದೇ ಇರುವಂಥ ಒಂದು ಅಸಹಾಯಕ ಪರಿಸ್ಥಿತಿನಲ್ಲಿ ಇವತ್ತಿನ ಸರ್ಕಾರ ಮತ್ತು ಅಧಿಕಾರಿಗಳು ತಲುಪಿದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ ಮುಖ್ಯಮಂತ್ರಿ ಸ್ಥಾನನ ಉಳಿಸ್ಕೊಳ್ಳೋದಕ್ಕೆ ಒಂದು ಕಡೆ ಬ್ಯುಸಿಯಾಗಿದ್ದರೆ, ಉಪಮುಖ್ಯಮಂತ್ರಿಗಳು ಅವರು ಮುಖ್ಯಮಂತ್ರಿ ಸ್ಥಾನನ ಹೆಂಗಾದರೂ ಮಾಡಿ ಗಿಟ್ಟಿಸ್ಕೋಬೇಕು ಅನ್ನೋ ಒಂದು ಹಠದಲ್ಲಿ ಅವರು ಬ್ಯುಸಿ ಇದ್ದಾರೆ. ಸ್ವತಃ ಆಡಳಿತ ಪಕ್ಷದ ಶಾಸಕರುಗಳೇ ಇವತ್ತು ಮಂತ್ರಿಗಳ ಮೇಲೆ ಅಸಮಾಧಾನನ ಹೊರಹಾಕ್ತಿದ್ದಾರೆ. ಯೋಚನೆ ಮಾಡಿ ನೀವು, ಹಂಗಾದರೆ ನಾವು ಕಟ್ತಾ ಇರೋ ದುಡ್ಡು ಎಲ್ಲಿ ಹೋಗ್ತಿದೆ? ನಮ್ಮ ತೆರಿಗೆಯ ದುಡ್ಡಿಗೆ ಏನು ಬೆಲೆನೇ ಇಲ್ವಾ? ಹಾಗಾದರೆ ನಾವು ಏನಕ್ಕೆ ಸರ್ಕಾರನ ಆರಿಸಿದ್ದು? ನಮ್ಮ ಸೇವೆ ಮಾಡಬೇಕು ಅಂತಲ್ವಾ? ಹಾಗಾದರೆ ಏನು ಮಾಡ್ತಿದ್ದಾರೆ ಈ ಶಾಸಕರು, ಸಚಿವರುಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು? ಒಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರು ಆ ಹೆಣ್ಣು ಮಕ್ಕಳಿಗೆ ಯಾವ ಮಟ್ಟದಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾನೆ ಅಂದರೆ, ನಿಜವಾಗ್ಲೂ ಒಂದು ಸಭ್ಯ ನಾಗರಿಕ ಸಮಾಜ ತಲೆ ತಗ್ಗಿಸ್ಬೇಕು. ಈ ಸರ್ಕಾರ ಇನ್ನು ಎಷ್ಟು ಮಟ್ಟಿಗೆ ನಿಷ್ಕ್ರಿಯ ಆಗಿದೆ? ಹೌದು ವೀಕ್ಷಕರೇ, ನಿಷ್ಕ್ರಿಯ ಸರ್ಕಾರ ಇದು. ಅಸಹಾಯಕ ಮುಖ್ಯಮಂತ್ರಿ. ಏಕೆಂದರೆ ಅಧಿಕಾರಿಗಳಿಗೆ ಸರ್ಕಾರದ ಭಯನೇ ಇಲ್ಲ, ರಾಜಕಾರಣಿಗಳ ಭಯನೇ ಇಲ್ಲ. ಏನಕ್ಕೆ ಅಂದರೆ ಅಧಿಕಾರಿಗಳಿಗೆ ಗೊತ್ತಿದೆ ಈ ಸರ್ಕಾರ ಸ್ಟೇಫಲ್ಲಾಗಿಲ್ಲ. ಏನು ಇವತ್ತು LPG ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಅದರ ಅಭಾವ ತೋರ್ತಿದೆ. ಇದಕ್ಕೆಲ್ಲ ಕೇಂದ್ರ ಸರ್ಕಾರನೇ ಹೊಣೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದ ಮೇಲೆ ಹೊಣೆಗಾರಿಕೆಯನ್ನು ಹಾಕಿ ಈ ಹೊಣೆಗೇಡಿಗಳು ರಾಜ್ಯ ಸರ್ಕಾರಗಳು ಇದಕ್ಕೆ ಸಂಪೂರ್ಣವಾಗಿ ಹೊಣೆ ಕೇಂದ್ರ ಸರ್ಕಾರ ಅಂತ ಹೇಳ್ಬಿಟ್ಟಿದೆ. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಮತ್ತು BJP ಏತರ ಸರ್ಕಾರಗಳು ಎಲ್ಲೆಲ್ಲಿ ಈ ದೇಶದಲ್ಲಿದೆ ಅಂಥ ಕಡೆ ಮಾತ್ರ LPG ಸಿಲಿಂಡರ್ಗೆ ಡಿಮ್ಯಾಂಡ್ ಆಗ್ತಿದೆ. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವನ್ನು ತಗೊಂಡು ಯುಗಾದಿ ಮರಳಿ ಬರ್ತಿದೆ. ಈ ಹೊಸ ವರ್ಷ ಹಾಗೂ ಯುಗಾದಿ ನಿಮ್ಮೆಲ್ಲರ ಬದುಕಲ್ಲಿ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಭಗವಂತ ನಿಮ್ಮನ್ನೆಲ್ಲ ಸುಭಿಕ್ಷವಾಗಿಟ್ಟಿರಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ವೀಕ್ಷಕರೇ, ಸಮರ್ಥ ಮುಖ್ಯಮಂತ್ರಿ ಅಸಹಾಯಕ ಸ್ಥಿತಿನಲ್ಲಿರ್ತಕ್ಕಂತಹ ಪರಿಸ್ಥಿತಿಗೆ ನಾವು ಬಹುಪರ ಕೇಳಬೇಕೋ ಅಥವಾ ಅಸಹ್ಯ ಪಡಬೇಕೋ ನಿಮ್ಮ ವಿವೇಚನೆಗೆ ಮತ್ತು ನಿಮ್ಮ ಭಾವಕ್ಕೆ, ನಿಮ್ಮ ಬೊಕ್ಕತಿಗೆ ಬಿಟ್ಬಿಡ್ತೀನಿ. ನಾನು ಏನಕ್ಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಎಷ್ಟು ಅಸಹಾಯಕರಾಗಿದ್ದಾರೆ ಮುಖ್ಯಮಂತ್ರಿಗಳು ಅಂದರೆ, ವೀಕ್ಷಕರೇ, ಸದನ ನಡೀತಾ ಇದೆ. ಸದನದಲ್ಲಿ ಶಾಸಕರು ಕೇಳ್ತಾ ಇರತಕ್ಕಂತಹ ಪ್ರಶ್ನೆಗಳಿಗೆ ಲಿಖಿತವಾದ ಉತ್ತರನೂ ಕೂಡ ಕೊಡೋಕ್ಕೆ ಆಗದೇ ಇರುವಂಥ ಒಂದು ಅಸಹಾಯಕ ಪರಿಸ್ಥಿತಿನಲ್ಲಿ ಇವತ್ತಿನ ಸರ್ಕಾರ ಮತ್ತು ಅಧಿಕಾರಿಗಳು ತಲುಪಿದ್ದಾರೆ ಅಂದರೆ, ನಿಜವಾಗಲೂ ಕೂಡ ರಾಜ್ಯದ ಜನತೆ, ರಾಜ್ಯದ ಮತದಾರರು ಇದೀವಿ ನಾವು ತಲೆ ತಗ್ಗಿಸುವಂಥ ಒಂದು ಪರಿಸ್ಥಿತಿ ಇವತ್ತು ಮುಖ್ಯಮಂತ್ರಿಗಳು ನಿರ್ಮಾಣ ಮಾಡ್ತಿದ್ದಾರೆ. ಹೌದು ವೀಕ್ಷಕರೇ, ಇವತ್ತು 230 ಚಿಲ್ಲರೆ ಪ್ರಶ್ನೆಗಳನ್ನ ವಿರೋಧ ಪಕ್ಷದವರು ಕೇಳಿದ್ರೆ ಕೇವಲ 41 ಪ್ರಶ್ನೆಗಳಿಗೆ ಅಷ್ಟೇ ಲಿಖಿತವಾದ ಉತ್ತರನ ಸದನದಲ್ಲಿ ಕೊಡ್ತಾ ಇದ್ದಾರೆ ಅಂದರೆ, ನಾವಿವತ್ತು ಯೋಚನೆ ಮಾಡಬೇಕು ಯಾವ ಮಟ್ಟದಲ್ಲಿ ಸರ್ಕಾರ ನಡೀತಿದೆ, ಯಾವ ಮಟ್ಟದಲ್ಲಿ ಸರ್ಕಾರನ ಮುಖ್ಯಮಂತ್ರಿಗಳು ನಡೆಸ್ತಿದ್ದಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಇವತ್ತು ಯೋಚನೆ ಮಾಡಬೇಕು. ಯಾಕಂದರೆ ನಮ್ಮ ತೆರಿಗೆಯ ಹಣದಲ್ಲಿ ಇವತ್ತು ಸದನಗಳು ನಡೀತಿರೋದು ಮತ್ತು ಶಾಸಕರು ಇರೋದು ಕೂಡ ನಮ್ಮ ತೆರಿಗೆ ದುಡ್ಡಲ್ಲಿ, ನಾವು ಕಟ್ಟೋ ದುಡ್ಡಲ್ಲಿ ಅವರು ಸಂಬಳಗಳು ಭತ್ಯೆಗಳನ್ನ ತಗೊಂಡು ನಿಮ್ಮ ಸೇವೆನ ಮಾಡ್ತೀವಿ ಅಂತ ಹೇಳಿ ಇವತ್ತು ಆರಿಸ್ಕೊಂಡು ಬಂದು ಸರ್ಕಾರನ ಈ ಮಟ್ಟದಲ್ಲಿ ಇವತ್ತು ನಡೆಸ್ತಿದ್ದಾರೆ ಅಂದರೆ, ನಿಜವಾಗ್ಲೂ ಕೂಡ ನಾಚಿಕೆ ಆಗಬೇಕು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ. ಬರೀ ಇಷ್ಟೇನಾ? ಇಷ್ಟು ಏನಿಲ್ಲ. ಇವತ್ತು ಏನಾಗಿದೆ ಅಂದರೆ, ರಾಜಕಾರಣದಲ್ಲಿ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ವಿಚಾರಕ್ಕೆ ಎಲ್ಲರೂ ಕೂಡ ಬ್ಯುಸಿ ಇದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ ಮುಖ್ಯಮಂತ್ರಿ ಸ್ಥಾನನ ಉಳಿಸ್ಕೊಳ್ಳೋದಕ್ಕೆ ಒಂದು ಕಡೆ ಬ್ಯುಸಿಯಾಗಿದ್ದರೆ, ಉಪಮುಖ್ಯಮಂತ್ರಿಗಳು ಅವರು ಮುಖ್ಯಮಂತ್ರಿ ಸ್ಥಾನನ ಹೆಂಗಾದರೂ ಮಾಡಿ ಗಿಟ್ಟಿಸ್ಕೋಬೇಕು ಅನ್ನೋ ಒಂದು ಹಠದಲ್ಲಿ ಅವರು ಬ್ಯುಸಿ ಇದ್ದಾರೆ. ಇನ್ನು ಮಂತ್ರಿಗಳಂತೂ ಇವತ್ತು ಯಾವ ಮಟ್ಟದಲ್ಲಿ ಮಂತ್ರಿಗಳ ಮೇಲೆ ವಿರೋಧಗಳು ಬರ್ತಿದೆ ಅಂದರೆ, ಸ್ವತಃ ಆಡಳಿತ ಪಕ್ಷದ ಶಾಸಕರುಗಳೇ ಇವತ್ತು ಮಂತ್ರಿಗಳ ಮೇಲೆ ಅಸಮಾಧಾನನ ಹೊರಹಾಕ್ತಿದ್ದಾರೆ. ಹೌದು ವೀಕ್ಷಕರೇ, ನಾವು ಸದನದಲ್ಲಿ ನೋಡ್ತಾ ಇದ್ವಿ, ಆರೋಗ್ಯ ಸಚಿವ ಗುಂಡೂರಾವ್ ಇದ್ದಾರಲ್ವ, ಅವರ ಮೇಲಂತೂ ಸ್ವಪಕ್ಷೀಯ ಒಬ್ಬ ಹಿರಿಯ ಶಾಸಕರು ಅವರೇನೇ ಆರೋಪ ಮಾಡ್ತಿದ್ದಾರೆ. ಆರೋಗ್ಯ ಸಚಿವರಿಗೆ ಗ್ರಾಮೀಣ
ಏನು ಕರ್ನಾಟಕ ಗೊತ್ತೇ ಇಲ್ಲ ಅವರಿಗೆ, ಗ್ರಾಮೀಣ ಭಾಗದಲ್ಲಿ ಜನರ ಕಷ್ಟ ಸುಖಗಳೇ ಗೊತ್ತಿಲ್ಲ ಅವರಿಗೆ ಅಂತ ಹೇಳೋದ್ರ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಏನು ಸರ್ಕಾರಿ ಆಸ್ಪತ್ರೆಗಳಿದೆ, ಪ್ರೈಮರಿ ಹೆಲ್ತ್ ಸೆಂಟ್ರ್ಗಳಿದೆ, ಹೆಲ್ತ್ ಸೆಂಟ್ರ್ಗಳಲ್ಲಿರೋ ಡಾಕ್ಟ್ರುಗಳನ್ನೆಲ್ಲ ವರ್ಗಾವಣೆ ಮಾಡಿ ಪಟ್ಟಣಗಳಿಗೆ ಹಾಕಂತಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯನೇ ಸಿಗ್ತಾ ಇಲ್ಲ ಜನರಿಗೆ, ಡಿಲಿವರಿ ಕೇಸ್ಗಳನ್ನೇ ಅಟೆಂಡ್ ಮಾಡೋಕ್ಕಾಗ್ತಾಯಿಲ್ಲ ಆಸ್ಪತ್ರೆಗಳಲ್ಲಿ, ಡಾಕ್ಟ್ರುಗಳೇ ಅವೈಲಬಿಲಿಟಿ ಇಲ್ಲ ಅನ್ನೋ ಮಟ್ಟದಲ್ಲಿ ಸ್ವತಃ ಆಡಳಿತ ಪಕ್ಷದವರೇ ಇವತ್ತು ಮಂತ್ರಿಗಳನ್ನ ಪ್ರಶ್ನೆ ಮಾಡೋವಂಥ ಒಂದು ಪರಿಸ್ಥಿತಿನ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ. ಯೋಚನೆ ಮಾಡಿ ನೀವು, ಹಂಗಾದರೆ ನಾವು ಕಟ್ತಾ ಇರೋ ದುಡ್ಡು ಎಲ್ಲಿ ಹೋಗ್ತಿದೆ? ನಮ್ಮ ತೆರಿಗೆಯ ದುಡ್ಡಿಗೆ ಏನು ಬೆಲೆನೇ ಇಲ್ವಾ? ಹಾಗಾದರೆ ನಾವು ಏನಕ್ಕೆ ಸರ್ಕಾರನ ಆರಿಸಿದ್ದು? ನಮ್ಮ ಸೇವೆ ಮಾಡಬೇಕು ಅಂತಲ್ವಾ? ಹಾಗಾದರೆ ಏನು ಮಾಡ್ತಿದ್ದಾರೆ ಈ ಶಾಸಕರು, ಸಚಿವರುಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು? ಏನೂ ಮಾಡ್ತಾಯಿಲ್ಲ ವೀಕ್ಷಕರೇ. ಅವರವರ ವೈಯಕ್ತಿಕ ಲಾಭಕ್ಕೋಸ್ಕರ ಬಡಿದಾಡ್ತಿದ್ದಾರೆ. ವೈಯಕ್ತಿಕ ಲಾಭ ಎಲ್ಲಾಗುತ್ತೋ ಅಲ್ಲಿ ಅವರು ತಮ್ಮ ವೈಯಕ್ತಿಕ ಲಾಭನ ಮಾಡ್ಕೊಂಡು ಇವತ್ತು ಜನರ ಬವಣೆಗಳನ್ನ ಕೇಳೋ ಮಟ್ಟದಲ್ಲಿ ಯಾವ ರಾಜಕಾರಣಿಯೂ ಇಲ್ಲ. ಮಂತ್ರಿಗಳನ್ನು ಸೇರ್ಕೊಂಡು, ಮುಖ್ಯಮಂತ್ರಿಗಳನ್ನ ಸೇರಿಸ್ಕೊಂಡು ಯಾರು ಕೂಡ ಇವತ್ತು ಜನರ ಬವಣೆಗಳನ್ನ ಕೇಳೋ ಸ್ಥಿತಿನಲ್ಲಿ ಸರ್ಕಾರ ಇಲ್ಲ. ಎಲ್ಲನೂ ಕೂಡ ಅಧಿಕಾರಿಗಳ ಕೈನಲ್ಲಿ ಇವತ್ತು ಸರ್ಕಾರ ನಡೀತಿದೆ. ಹೆಗ್ಗಿಲ್ಲದಂಗೆ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಿದ್ದಾರೆ. ಅಧಿಕಾರಿಗಳು ಜನಸಾಮಾನ್ಯರ ಕೆಲಸನ ಮಾಡ್ತಿಲ್ಲ. ಒಂದು ಸಣ್ಣ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಅಂತ ಹೋದರೆ ಇವತ್ತು 1000-2000 ರೂಪಾಯಿ ಕೊಟ್ಟರೆ ಇನ್ಕಮ್ ಸರ್ಟಿಫಿಕೇಟ್ ಸಿಗುತ್ತೆ. ಇಲ್ಲ ಅಂದರೆ ಆ ಇನ್ಕಮ್ ಸರ್ಟಿಫಿಕೇಟ್ ಸಿಗ್ತಿಲ್ಲ, ಜಾತಿ ಪ್ರಮಾಣ ಪತ್ರಗಳು ಸಿಗ್ತಾ ಇಲ್ಲ, ಅದ್ರ ಜೊತೆಯಲ್ಲಿ ಮರಣ ಪ್ರಮಾಣ ಪತ್ರಗಳು ಸಿಗ್ತಾ ಇಲ್ಲ, ಜನನ ಪ್ರಮಾಣಗಳ ಪತ್ರ ಸಿಗ್ತಾ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ಇವತ್ತು ದುಡ್ಡು ದುಡ್ಡು ದುಡ್ಡು. ಏನಕ್ಕೆ ಅಂದರೆ ಸರ್ಕಾರ ನಿಷ್ಕ್ರಿಯ ಆಗೋಗಿದೆ. ಒಬ್ಬ ಅಸಹಾಯಕ ಮುಖ್ಯಮಂತ್ರಿಗಳು ಇವತ್ತು ಈ ರಾಜ್ಯದಲ್ಲಿ ಕೂತಿದ್ದಾರೆ. ಆ ಕಾರಣಕ್ಕೋಸ್ಕರ ಇವತ್ತು ಅಧಿಕಾರಿಗಳು ತಮ್ಮ ಅಧಿಕಾರನ ಉಪಯೋಗಿಸ್ಕೊಂಡು ಇವತ್ತು ಜನಸಾಮಾನ್ಯರ ಮೇಲೆ ಈ ದೊಡ್ಡ ಇಂಥ ಒಂದು ಮಟ್ಟದಲ್ಲಿ ಇವತ್ತು ಭ್ರಷ್ಟಾಚಾರನ ಏರ್ತಿದ್ದಾರೆ. ಆದರೆ ಸರ್ಕಾರ ಇದ್ರ ಬಗ್ಗೆ ಯಾವುದೇ ಕ್ರಮನ ತಗೊಳ್ತಿಲ್ಲ. ನಾನು ಸಣ್ಣ ಉದಾಹರಣೆ ಕೊಡ್ತೀನಿ ನೋಡಿ. ಚಿಕ್ಕಮಂಗ್ಳೂರಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರು ಆ ಹೆಣ್ಣು ಮಕ್ಕಳಿಗೆ ಯಾವ ಮಟ್ಟದಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾನೆ ಅಂದರೆ, ನಿಜವಾಗ್ಲೂ ಒಂದು ಸಭ್ಯ ನಾಗರಿಕ ಸಮಾಜ ತಲೆ ತಗ್ಗಿಸ್ಬೇಕು. ಏನಕ್ಕೆ ಅಂದರೆ ನಮ್ಮನ್ನು ಯಾರು ಕಾಪಾಡಬೇಕು ಜನಸಾಮಾನ್ಯರನ್ನು, ಅಂಥ ಇಲಾಖೆಯಲ್ಲಿ ಕೆಲಸ ಮಾಡೋವಂಥ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಆ ಹೆಣ್ಣು ಮಕ್ಕಳಿಗೆ ಆ ಮಟ್ಟದಲ್ಲಿ ಕಿರುಕುಳ ಕೊಡ್ತಾನೆ, ಟಾರ್ಚರ್ ಕೊಡ್ತಾನೆ, ತನ್ನ ಇಷ್ಟ ಬಂದಂಗೆ ಬಳಸ್ಕೊತಾನೆ ಅಂತ ಹೇಳಿದ್ರೆ ಈ ಸರ್ಕಾರ ಈ ಯಾವ ಮಟ್ಟದಲ್ಲಿ ನಿಷ್ಕ್ರಿಯ ಆಗಿದೆ ಅಂತ ನೀವು ಯೋಚನೆ ಮಾಡಿ ವೀಕ್ಷಕರೇ. ಯೋಚನೆ ಮಾಡಿ ನೀವು. ಏನಕ್ಕೆ ಅಂದರೆ ನೋಡಿ, ನಮ್ಮನ್ನು ಕಾಪಾಡೋರು ಯಾರು? ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡು ಕೂಡ ನಮ್ಮ ಕಷ್ಟಗಳಿಗೆ ಸ್ಪಂದನೆ ಮಾಡೋದು ಪೊಲೀಸ್ ಇಲಾಖೆ. ಬೇರೆ ಯಾವ ಇಲಾಖೆಯನ್ನು ಕೂಡ ನಾವು ಅಷ್ಟು ದೊಡ್ಡ ಮಟ್ಟದಲ್ಲಿ ನಾವು ನಂಬೋದಿಲ್ಲ, ಅಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಸಹಾಯ ಕರೆಯೋದಿಲ್ಲ. ಆದರೆ ಪ್ರತಿ ಹಂತದಲ್ಲೂ ಕೂಡ ನಾವು ಮೊದಲನೇದಾಗಿ ನೆನಪಿಸ್ಕೊಳ್ಳೋದು ಪೊಲೀಸವ್ರನ್ನ ಮತ್ತು ಪೊಲೀಸ್ ಇಲಾಖೆನ. ಅಂಥ ಒಂದು ಇಲಾಖೆ ಇವತ್ತು ಇಷ್ಟು ಮಟ್ಟದಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಜನಸಾಮಾನ್ಯರ ಮೇಲೆ ಅವರಿಗೆ ಕಾಳಜಿನೇ ಇಲ್ಲ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ ವೀಕ್ಷಕರೇ. ನೋಡಿ, ನಾನಿಲ್ಲಿ ಹೇಳ್ತಿರೋದು ಪೊಲೀಸ್ ಇಲಾಖೆನೇ ಭ್ರಷ್ಟ ಇಲಾಖೆ ಅಂತ ನಾನು ಹೇಳ್ತಿಲ್ಲ, ಅಥವಾ ಇಲಾಖೆನಲ್ಲಿರೋ ಎಲ್ಲರೂ ಕೂಡ ಭ್ರಷ್ಟರು ಅಂತ ಹೇಳಲ್ಲ. ಆದರೆ ಒಂದಷ್ಟು ಜನ ಅವಿವೇಕಿಗಳು, ಮಾನಗೇಡಿಗಳು ಇಲಾಖೆನಲ್ಲಿ ಸೇರಿಕೊಂಡು ಆ ಇಲಾಖೆಗೆ ಕೆಟ್ಟ ಹೆಸರನ್ನು ತರ್ತಿದ್ದಾರೆ. ಅದ್ರ ಜೊತೆಗೆ ಏನಾಗ್ತಿದೆ ಅಂದರೆ, ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾಗ್ತಿದೆ ಅಂದರೆ, ಯಾರು ಇಲಾಖೆಯಲ್ಲಿ ಪ್ರಾಮಾಣಿಕರಿದ್ದಾರೆ, ಜನರ ಸೇವೆನೇ ಮಾಡಬೇಕು, ಜನರ ಸೇವೆಯೇ ನಮ್ಮ ಧ್ಯೇಯ ಅಂತ ಯಾರು ಅಂದ್ಕೊಂಡು ಇಲಾಖೆಯಲ್ಲಿ ಬಂದು ಸೇರಿಕೊಂಡು ಆ ಜನಸೇವೆನ ಮಾಡೋಕ್ಕೆ ಹೋಗ್ತಿದ್ದಾರೆ, ಅಂಥವರಿಗೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ರೀತಿಯ ಒಂದು ಸಹಕಾರ ಅವರಿಗೆ ಸಿಗ್ತಾ ಇಲ್ಲ. ಆ ಕಾರಣಕ್ಕೆ ಅವ್ರುಗಳು ಯಾರೂ ಕೂಡ ಇವತ್ತು ಪ್ರಾಮಾಣಿಕರು ಯಾರಿದ್ದಾರೆ ಇಲಾಖೆಯಲ್ಲಿ, ಅವ್ರು ಯಾರೂ ಕೂಡ ಇವತ್ತು ಜನಸಾಮಾನ್ಯರ ಮುಂದೆ ಕಾಣಿಸ್ಕೊಳ್ಳೋಕ್ಕಾಗ್ತಿಲ್ಲ. ಏನಕ್ಕೆ ಅಂದರೆ ಈ ಸರ್ಕಾರಕ್ಕೆ ದುಡ್ಡಷ್ಟೇ ಬೇಕು, ಭ್ರಷ್ಟಾಚಾರ ಮಾಡಬೇಕು, ಇವ್ರು ಕೊಡಬೇಕು, ಇವ್ರ ಮಿನಿಸ್ಟ್ರುಗಳನ್ನ, ಇವ್ರ MLAಗಳನ್ನ ಮತ್ತು ಇವ್ರ ಹೈಕಮಾಂಡನ್ನ ಸಾಕಬೇಕು. ಆ ಕಾರಣಕ್ಕೆ ಎಲ್ಲೂ ಕೂಡ ಇವತ್ತು ಪ್ರಾಮಾಣಿಕ ಅಧಿಕಾರಿಗಳು ಜನರ ಸೇವೆನ ಮಾಡೋದಕ್ಕೆ ಕಾಣಿಸ್ಕೊಳ್ತಿಲ್ಲ ಅವರು. ನಿಜವಾಗ್ಲೂ ಇದು ದುರ್ದೈವದ ವಿಚಾರ. ಇದು ಹೌದು, ಇದು ತುಂಬ ನೋವಲ್ಲಿ ಹೇಳ್ತಾ ಇದ್ದೀನಿ, ನಾನು ತುಂಬ ದುಃಖದಿಂದ ಹೇಳ್ತಾ ಇದ್ದೀನಿ. ಅಂಥ ಒಂದು ಮಟ್ಟಕ್ಕೆ ಇವತ್ತು ಈ ಕಾಂಗ್ರೆಸ್ನ ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಿಗಳನ್ನ, ಪ್ರಾಮಾಣಿಕ ಅಧಿಕಾರಿಗಳನ್ನ ಆ ಮಟ್ಟಕ್ಕೆ ತಂದಿಟ್ಟಿದೆ. ಇಲ್ಲ ಅಂದರೆ ಗೊತ್ತಲ್ಲ ನಿಮಗೆ,
ಒಬ್ಬ ಪ್ರಾಮಾಣಿಕ ಅಧಿಕಾರಿ ಇದ್ದಾನೆ, ಇವ್ರು ಮಾಡೋ ಯಾವ ಕೆಲಸಕ್ಕೂ ಅವ್ರು ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಎಲ್ಲೋ ಒಂದು ಯಾವುದೋ ಒಂದು ಪ್ರಯೋಜನ ಇಲ್ಲದೆ ಇರೋ ಅಂಥ ಒಂದು ಕಡೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಬಿಡೋದು, ಟ್ರಾನ್ಸ್ಫರ್ ಮಾಡಿಬಿಟ್ಟು ಅಲ್ಲಿ ಕೂರಿಸ್ಬಿಡೋದು. ಇಂಥ ಒಂದು ಕೆಲಸಗಳು ಪೊಲೀಸ್ ಇಲಾಖೆ ಮೇಲೆ ಸರ್ಕಾರ ಗದಪ್ರಹಾರನ ಮಾಡ್ತಿದೆ. ಇನ್ನು ಆ ಇಲಾಖೆಯ ಮಂತ್ರಿಗಳಿದ್ದಾರಲ್ಲ, ಅವ್ರು ನಿಮ್ಗೆ ಗೊತ್ತೇ ಇದೆ, ಅವ್ರ ಬಗ್ಗೆ ನಾವು ಇನ್ನೇನು ಮಾತಾಡೋಂಗಿಲ್ಲ. ಯಾಕೆಂದರೆ ಅವ್ರ ಬಗ್ಗೆ ಮಾತಾಡಿ ನಮಗೆ ಸಾಕಾಗೋಗಿದೆ, ಬೇಸರ ಆಗೋಗ್ಬಿಟ್ಟಿದೆ. ಏನು ಮಾತಾಡಿದ್ರೂ ಪ್ರಯೋಜನ ಇಲ್ಲ. ಆ ಮಂತ್ರಿಗಳು ಆ ಮಟ್ಟದಲ್ಲಿದ್ದಾರೆ. ಈ ಸರ್ಕಾರ ಇನ್ನು ಎಷ್ಟು ಮಟ್ಟಿಗೆ ನಿಷ್ಕ್ರಿಯ ಆಗಿದೆ? ಹೌದು ವೀಕ್ಷಕರೇ, ನಿಷ್ಕ್ರಿಯ ಸರ್ಕಾರ ಇದು. ಹೌದು, ಅಸಹಾಯಕ ಮುಖ್ಯಮಂತ್ರಿ ಈ ರಾಜ್ಯನ ಆಳ್ತಿರೋದು. ಯಾವುದೇ ಜನರ ಮೇಲೆ ಕಾಳಜಿ ಇಲ್ಲ ಜನಪ್ರತಿನಿಧಿಗಳಿಗೆ. ಇವತ್ತು ಯಾವ ಮಟ್ಟದಲ್ಲಿ ನೋಡಿ, ನೀವು ಬೆಂಗಳೂರು ಬಗ್ಗೆನೇ ಯೋಚನೆ ಮಾಡಿ. ಬೆಂಗಳೂರಲ್ಲಿ 1 ಕಿಲೋಮೀಟ್ರ್ ಟ್ರಾವೆಲ್ ಮಾಡೋದಕ್ಕೆ ಇವತ್ತು ಕೆಲವು ಕಡೆಯಲ್ಲಿ 15ರಿಂದ 20 ನಿಮಿಷ ಆಗ್ತಿದೆ. ಅಷ್ಟರ ಮಟ್ಟಿಗೆ ರಸ್ತೆಗಳು ಕೆಟ್ಟಿದೆ, ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಆಗ್ತಿದೆ, ಗುಂಡಿಗಳು ಮುಚ್ತಾ ಇಲ್ಲ. ಮತ್ತು ನೀವು ಬೆಂಗಳೂರನ್ನ ಒಂದು ಸುತ್ತಾಕಿ ನಿಮ್ಗೆ ಅರ್ಥ ಆಗುತ್ತೆ. ಮೇಯ್ನ್ ರೋಡ್ಗಳಲ್ಲಿ ಗಾಡಿಗಳನ್ನ ಪಾರ್ಕ್ ಮಾಡಿ ಅದ್ರ ಮೇಲೆ ಕವರ್ನ ಮುಚ್ಚೋಗ್ತಿದ್ದಾರೆ ಜನ. ಯೋಚನೆ ಮಾಡಿ, ಈ ಸರ್ಕಾರ ಎಷ್ಟು ನಿಷ್ಕ್ರಿಯವಾಗಿದೆ, ಪೊಲೀಸವರು ಎಷ್ಟು ಬೇಜವಾಬ್ದಾರಿಯಿಂದ ಕೆಲಸಗಳನ್ನ ಮಾಡ್ತಾಯಿದ್ದಾರೆ ಅಂತ ನೀವು ಯೋಚನೆ ಮಾಡಿ ವೀಕ್ಷಕರೇ, ಯೋಚನೆ ಮಾಡಿ. ಏನಕ್ಕೆ ಅಂದರೆ ಅಧಿಕಾರಿಗಳಿಗೆ ಸರ್ಕಾರದ ಭಯನೇ ಇಲ್ಲ, ರಾಜಕಾರಣಿಗಳ ಭಯನೇ ಇಲ್ಲ. ಏನಕ್ಕೆ ಅಂದರೆ ಅಧಿಕಾರಿಗಳಿಗೆ ಗೊತ್ತಿದೆ ಈ ಸರ್ಕಾರ ಸ್ಟೇಫಲ್ಲಾಗಿಲ್ಲ. ಈ ಮುಖ್ಯಮಂತ್ರಿಗಳು ನಾಳೆ ಕೆಳಗಡೆ ಇಳಿತಾರೋ, ನಾಡಿದ್ದು ಕೆಳಗಡೆ ಇಳಿತಾರೋ, ಬರೋ ವಾರ ಕೆಳಗಡೆ ಇಳಿತಾರೋ, ಅಥವಾ ಬರೋ ತಿಂಗಳು ಕೆಳಗಡೆ ಇಳಿತಾರೋ. ಅಧಿಕಾರಿಗಳಿಗೆ ಏನು ವಿಶ್ವಾಸನೇ ಇಲ್ಲ ಈ ಸರ್ಕಾರದ ಮೇಲೆ. ನಾಳೆ ಯಾರು ಬರ್ತಾರೋ ನೋಡ್ಕೊಳ್ಳೋಣ ಬಿಡು, ಆ ಲೆಕ್ಕದಲ್ಲಿ ಇವತ್ತು ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ. ಆ ಕಾರಣಕ್ಕೋಸ್ಕರ ಹಿಗ್ಗಿಲ್ದಂಗೆ ಭ್ರಷ್ಟಾಚಾರ ಆ ಮಟ್ಟದಲ್ಲಿ ಇವತ್ತು ಅಧಿಕಾರಿಗಳು ಭ್ರಷ್ಟಾಚಾರನ ಮಾಡ್ತಿದ್ದಾರೆ. ಜನಸಾಮಾನ್ಯರ ಯಾವುದೇ ಒಂದು ಕೆಲಸನೂ ಕೂಡ ಸರ್ಕಾರಿ ಕಚೇರಿಗಳಲ್ಲಿ ಮಾಡಿಕೊಡ್ತಾ ಇಲ್ಲ. ಇವತ್ತು ನಿಮಗೇನಾದರೂ ಒಂದು ಕೆಲಸ ಆಗಬೇಕು ಅಂದರೆ ಮೊದಲು ದುಡ್ಡು ಕೊಡಿ. ನಾವು ಯೋಚನೆ ಮಾಡಬೇಕಾಗಿರೋದು, ಇಲ್ಲಿ ಈ ಅಧಿಕಾರಿಗಳಿಗೆ ಸರ್ಕಾರ ಸಂಬಳ ಕೊಡ್ತಾ ಇಲ್ವಾ, ಅಥವಾ ಭತ್ಯೆಗಳನ್ನ ಕೊಡ್ತಾ ಇಲ್ವಾ? ಎಲ್ಲ ಕೊಡ್ತಾ ಇದೆ. ಆದರೂ ಕೂಡ ಜನಸಾಮಾನ್ಯರನ್ನ ಸುಲ್ಕೊಂಡು ತಿಂತಿದ್ದಾರೆ, ಇವರು ಹುರ್ಕೊಂಡು ತಿಂತಿದ್ದಾರೆ. ಏನಕ್ಕೆ ಅಂದರೆ ವೀಕ್ಷಕರೇ, ಇಲ್ಲೊಂದು ನೋಡಿ, ನಾವೊಂದು ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೋಬೇಕಿಲ್ಲಿ. ನೋಡಿ, ಸರ್ಕಾರದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳು ದೊಡ್ಡ ಮಟ್ಟದಲ್ಲಿ ಇವತ್ತು ಆಗ್ತಾಯಿಲ್ಲ. ಆ ಕ್ಷೇತ್ರದ MLAಗಾಗಲಿ ಅಥವಾ MP ಗಾಗಲಿ ಅಥವಾ ಮಿನಿಸ್ಟರ್ಗಾಗಲಿ ದುಡ್ಡು ಎಲ್ಲಿಂದ ಬರುತ್ತೆ ಅಂದರೆ, ದುಡ್ಡುಗಳು ಬರೋದು ಸರ್ಕಾರದಲ್ಲಿ ಯೋಜನೆಗಳು ಘೋಷಣೆ ಆಗಬೇಕು, ಅವಕ್ಕೆ ಟೆಂಡರ್ಗಳು ಕರಿಬೇಕು, ಕಾಂಟ್ರಾಕ್ಟರ್ಗಳು ಬರಬೇಕು, ಕೆಲಸ ಮಾಡಿಸ್ಬೇಕು. ಆ ಕೆಲಸ ಮಾಡಿಸೋದ್ರ ಮುಖಾಂತರ ಒಂದಷ್ಟು ಹೇಳ್ತಿದ್ದಾರಲ್ಲ ಈಗ 60%, 70% ಕಮಿಷನ್ನು, ಆ ಮುಖಾಂತರ MLAಗಳಿಗೆ, MP ಗಳಿಗೆ, ಶಾಸಕರುಗಳಿಗೆ, ಸಚಿವರುಗಳಿಗೆ ದುಡ್ಡು ಹೋಗಬೇಕು. ಆದರೆ ಈ ಸರ್ಕಾರದಲ್ಲಿ ಏನಾಗಿದೆ ಅಂದರೆ ಯಾವುದೇ ರೀತಿಯ ಅಭಿವೃದ್ಧಿ ಇಲ್ಲ, ಯಾವುದೇ ಹೊಸ ಕೆಲಸಗಳ ಘೋಷಣೆ ಇಲ್ಲ. ಹಾಗಿದ್ರೆ MLAಗೆ ದುಡ್ಡು ಎಲ್ಲಿಂದ ಬರುತ್ತೆ? ದುಡ್ಡು ಎಲ್ಲಿಂದ ಬರುತ್ತೆ ಅಂದರೆ ಅಧಿಕಾರಿಗಳಿಗೆ ಸುಲಿಬೇಕು, ಅಧಿಕಾರಿಗಳ ಕಡೆಯಿಂದ ಸುಲಿಬೇಕು, ರೆವಿನ್ಯೂನಲ್ಲಿ ಸುಲಿಬೇಕು, RTOದಲ್ಲಿ ಸುಲಿಬೇಕು, ಪೊಲೀಸವ್ರ ಹತ್ರ ದುಡ್ಡು ಸುಲಿಬೇಕು. ಇಲ್ಲಾಂದರೆ ದುಡ್ಡಿಲ್ಲ ಅವರಿಗೆ. ಇನ್ನೊಂದು 2 ವರ್ಷದಲ್ಲಿ ಎಲೆಕ್ಷನ್ ಬರುತ್ತೆ. ಒಬ್ಬ MLA ಎಲೆಕ್ಷನ್ಗೆ ನಿಂತು ಅವ್ನು ಗೆದ್ದು ಬರ್ಬೇಕಂದ್ರೆ ಇವತ್ತಿನ ದಿವಸದಲ್ಲಿ ಅವ್ನು ಚುನಾವಣೆ ಪೂರೈಸ್ಬೇಕಂದ್ರೆ ಅವ್ನು ಗೆಲ್ಲೋದು ಸೋಲೋದು ಆಮೇಲಿನ ವಿಚಾರ. ಆದರೆ MLAಗೆ ನಿಲ್ತೀನಿ, ಒಂದು ಪಕ್ಷದ ಗುರುತನ್ನು ಇಟ್ಕೊಂಡು MLAಗೆ ನಿಲ್ತೀನಿ ಅಂದರೆ ಅಟ್ಲೀಸ್ಟ್ 150ರಿಂದ 200 ಕೋಟಿ ರೂಪಾಯಿ ದುಡ್ಡು ಬೇಕು. ಹಂಗಾದ್ರೆ ಎಲ್ಲಿ ಬರುತ್ತೆ ದುಡ್ಡು? ಅಭಿವೃದ್ಧಿ ಇಲ್ಲ. ಹಂಗಾದ್ರೆ ದುಡ್ಡು ಎಲ್ಲಿಂದ ತರೋದ MLA? ಈಗ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಬೇಕು, ಅಧಿಕಾರಿಗಳ ಕಡೆಯಿಂದ ಅಧಿಕಾರಿಗಳು ಲಂಚ ತೊಗೊಳ್ಬೇಕು, ಜನರನ್ನ ಸುಲಿಬೇಕು, ಜನರ ಒಂದು ಸಣ್ಣ ಕೆಲಸಕ್ಕೂ ಕೂಡ ಸಾವಿರಾರು ರೂಪಾಯಿ ಸುಲಿಗೆ ಮಾಡಬೇಕು. ಈ ರಾಜಕಾರಣಿಗಳಿಗೆ ಅಧಿಕಾರಿಗಳು ದುಡ್ಡು ಕೊಡಬೇಕು. ಇಲ್ಲ ಅಂದರೆ ದುಡ್ಡು ಇಲ್ಲ ಅವ್ರ ಹತ್ರ ಪಾಪ. ಆ ಕಾರಣಕ್ಕೋಸ್ಕರ ಇವತ್ತು ಅಧಿಕಾರಿಗಳು ಈ ಮಟ್ಟದಲ್ಲಿ ಭ್ರಷ್ಟಾಚಾರ ಮಾಡೋದಕ್ಕೆ ಹೊರಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಕಂದಾಯ, BDA, BBMP ಮತ್ತು ಪೊಲೀಸ್ ಇಲಾಖೆ ಮತ್ತು ಅಬಕಾರಿ, ಈ ಒಂದಷ್ಟು ಬೆರಳು ಎಣಿಕೆಯ ಇಲಾಖೆಗಳೇನಿದೆ, ಇವು ಅಧಿಕಾರಿಗಳಿಗೆ ತುಂಬ ಹೆಚ್ಚಿನ ಮಟ್ಟದಲ್ಲಿ ದುಡ್ಡನ್ನು ಭ್ರಷ್ಟಾಚಾರದ ರೂಪದಲ್ಲಿ ತಂದುಕೊಡುವಂಥ ಇಲಾಖೆಗಳು. ಈ ಇಲಾಖೆಗಳನ್ನ ಯಾರು ನಿರ್ವಹಿಸ್ತಿದ್ದಾರೆ? ಆ ಮಂತ್ರಿಗಳೇನಿದ್ದಾರೆ ಅವರು ಇವತ್ತು ಅಧಿಕಾರಿಗಳ ಮೇಲೆ ಒತ್ತಡನ ಏರ್ತಿದ್ದಾರೆ. ಹೆಚ್ಚೆಚ್ಚು ಭ್ರಷ್ಟಾಚಾರನ ಮಾಡಿ ಅಧಿಕಾರಿಗಳು ಇವತ್ತು ಈ ಜನರಿಗೆ ದುಡ್ಡು ಕೊಡಬೇಕು. ಜನರಿಗೆ ಅಂದರೆ ಸಾಮಾನ್ಯ ಜನರಿಗಲ್ಲ,
ಯಾರು ಮಿನಿಸ್ಟ್ರುಗಳಿದ್ದಾರೆ, ಮಂತ್ರಿಗಳಿದ್ದಾರೆ, ಅವರುಗಳಿಗೆ ದುಡ್ಡನ್ನು ಕೊಡಬೇಕು. ಆ ಮುಖಾಂತರ ಅವರು ಸರ್ಕಾರದಲ್ಲಿ ಆಗೋ ಪಕ್ಷದಲ್ಲಾಗೋ ಖರ್ಚು ವೆಚ್ಚಗಳಿಗೆ ಸಹಕಾರನ ಕೊಡಬೇಕು. ಅಷ್ಟೇ ಅಲ್ಲ, ನಿಮಗೆಲ್ಲ ಗೊತ್ತಿದೆ, ಕಾಂಗ್ರೆಸ್ಸು ಇವತ್ತು ದೇಶ ಪೂರ್ತಿ ನೆಲ ಕಚ್ಚೋಗಿದೆ. ಅವರ ಸರ್ಕಾರಗಳು ತುಂಬ ದೊಡ್ಡ ಮಟ್ಟದಲ್ಲಿ ಎಲ್ಲೂ ಮಾಡ್ತಾಯಿಲ್ಲ. ಅವ್ರ ಪಕ್ಷ ಎಲ್ಲ ಕಡೆ ಸುಣ್ಣಾಗೋಗಿದೆ. ಹೈಕಮಾಂಡ್ಗೆ ಸಂಪನ್ಮೂಲನೂ ಕೂಡ ಸರಿಯಾಗಿ ಕ್ರೋಢೀಕರಣ ಆಗ್ತಿಲ್ಲ. ಹೈಕಮಾಂಡಿಗೆ ದೊಡ್ಡ ಮಟ್ಟದಲ್ಲಿ ಖರ್ಚು ವೆಚ್ಚಗಳಿರುತ್ತೆ. ಅದಕ್ಕೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ ಅಂದರೆ, ಕರ್ನಾಟಕದಂತಹ ಎಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದೆ ಸ್ಟೇಟ್ ವೈಸು, ಆ ಸ್ಟೇಟ್ಗಳಿಂದನೇ ಹೋಗಬೇಕು. ಅದರಲ್ಲೂ ಕೂಡ ಈಗ ನೀವು ಕರ್ನಾಟಕ ಬಿಟ್ಟು ನೀವು ಬೇರೆ ಇಲ್ಲಿ ಕಾಂಗ್ರೆಸ್ ಸ್ಟೇಟ್ಗಳಲ್ಲಿ ಸರ್ಕಾರ ಮಾಡಿದೆ ಅಂದರೆ ಅಂಥ ಎಲ್ಲೂ ದೊಡ್ಡ ಅವರಿಗೆ ವರಮಾನ ಬರುವಂಥ ಸ್ಟೇಟ್ಗಳು ಎಲ್ಲೂ ಇಲ್ಲ. ತೆಲಂಗಾಣದಲ್ಲೂ ಕೂಡ ಏನು ದೊಡ್ಡ ಮಟ್ಟದಲ್ಲಿ ಹೈಕಮಾಂಡಿಗೆ ದೇಣಿಗೆ ಹೋಗುವಂಥ ಮಟ್ಟದಲ್ಲಿ ಸದ್ಯದ ಪರಿಸ್ಥಿತಿನಲ್ಲಿ ಆ ರಾಜ್ಯನೂ ಕೂಡ ಇಲ್ಲ. ಆದರೆ ಸಂಪದ್ಭರಿತವಾಗಿ ಯಾವುದಾದ್ರೂ ಒಂದು ರಾಜ್ಯ ಇದೆ ಅಂದರೆ ಅದು ಕರ್ನಾಟಕ. ಈಗಾಗಲೇ ಪಂಚರಾಜ್ಯ ಚುನಾವಣೆಗಳು ಘೋಷಣೆ ಆಗಿದೆ. ಪಂಚರಾಜ್ಯ ಚುನಾವಣೆಗಳಿಗೆ ಸಂಪನ್ಮೂಲಗಳು ಇಲ್ಲಿಂದನೇ ಹೋಗಬೇಕು, ಇಲ್ಲಿಂದನೇ ಮೊಬಿಲಿಟಿ ಆಗಬೇಕು. ಹೌದು ವೀಕ್ಷಕರು, ಇಲ್ಲಿಂದನೇ ಮೊಬಿಲಿಟಿ ಆಗಬೇಕು. ಕರ್ನಾಟಕದಿಂದನೇ 5 ಪಂಚರಾಜ್ಯಗಳು ಚುನಾವಣೆಗಳ ಖರ್ಚು ವೆಚ್ಚಗಳನ್ನ ಕರ್ನಾಟಕದಿಂದನೇ ಹೋಗಬೇಕು. ಆ ಕಾರಣಕ್ಕೆ ಭ್ರಷ್ಟಾಚಾರ. ಆ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅಸಹಾಯಕರಾಗಿದ್ದಾರೆ. ಅಧಿಕಾರಿಗಳಿಗೆ ಪೂರ್ಣ ಮಟ್ಟದಲ್ಲಿ ಅಧಿಕಾರನ ಕೊಟ್ಬಿಟ್ಟಿದ್ದಾರೆ. ನೀವು ಜನರ ಕೆಲಸ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಜನರ ಹತ್ರ ಲೂಟಿ ಮಾಡಿ ನಮಗೆ ದುಡ್ಡನ್ನು ಕೊಡಿ, ನಾವು ಪಂಚರಾಜ್ಯಗಳ ಚುನಾವಣೆ ಮಾಡಬೇಕು ಅಂತ ಹೇಳಿದರೇನೋ ಅನ್ನೋ ಒಂದು ಅನುಮಾನಗಳು ಇವತ್ತು ಜನಸಾಮಾನ್ಯರಲ್ಲಿ ಮೂಡ್ತಿದೆ. ಏನಕ್ಕೆ ಅಂದರೆ ಆ ಮಟ್ಟದಲ್ಲಿ ಇವತ್ತು ಜನರನ್ನ ಸುಲಿಗೆ ಮಾಡ್ತಿದ್ದಾರೆ ಇವತ್ತು. ಆದರೆ ಅಭಿವೃದ್ಧಿಗಂತೂ ದುಡ್ಡು ಕೊಡ್ತಿಲ್ಲ. ಅಭಿವೃದ್ಧಿ ರಾಜ್ಯದಲ್ಲಿ ಸಂಪೂರ್ಣವಾಗಿ ಸತ್ತೋಗಿದೆ. ಇದು ಒಂದು ವಿಚಾರ. ಆದರೆ ವೀಕ್ಷಕರೇ, ನಾವು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ, ನೋಡಿ, ಮಧ್ಯಪ್ರಾಚ್ಯದಲ್ಲಿ ಯುದ್ಧಗಳು ನಡೀತಿದೆ. ಅಮೆರಿಕ, ಇಸ್ರೇಲು ಮತ್ತು ಇರಾನ್ ಮಧ್ಯೆ ದೊಡ್ಡ ಮಟ್ಟದಲ್ಲಿ ಯುದ್ಧ ಸ್ಟಾರ್ಟ್ ಆಗಿದೆ. ಈಗಾಗಲೇ ನಮಗೂ ಕೂಡ LPG ಸಿಲಿಂಡರ್ಗಳ ಅಭಾವ ತುಂಬ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಿದೆ. ಈ ಮಧ್ಯದಲ್ಲಿ ಕಾಂಗ್ರೆಸ್ನವರು ಏನು ಹೇಳ್ತಿದ್ದಾರೆ, ಏನು ಇವತ್ತು LPG ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಅದರ ಅಭಾವ ತೋರ್ತಿದೆ, ಇದಕ್ಕೆಲ್ಲ ಕೇಂದ್ರ ಸರ್ಕಾರನೇ ಹೊಣೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದ ಮೇಲೆ ಹೊಣೆಗಾರಿಕೆಯನ್ನು ಹಾಕಿ ಈ ಹೊಣೆಗೇಡಿಗಳು ರಾಜ್ಯ ಸರ್ಕಾರಗಳು ಇದಕ್ಕೆ ಸಂಪೂರ್ಣವಾಗಿ ಹೊಣೆ ಕೇಂದ್ರ ಸರ್ಕಾರ ಅಂತ ಹೇಳ್ಬಿಟ್ಟಿದೆ. ಆದರೆ ವೀಕ್ಷಕರೇ ನೋಡಿ, LPG ಹೌದು ನಿಜ, ಹೊರಗಡೆ ದೇಶಗಳಿಂದ ಬರಬೇಕು. ಈಗ ಎಲ್ಲಿ ಯುದ್ಧ ಪೀಡಿತ ಪ್ರದೇಶ ಇದೆ, ಇರಾನು, ಆ ಕಡೆಯಿಂದನೇ ಬರಬೇಕು, ಒಪ್ಕೊಳ್ಳೋಣ. ಆದರೆ ನಮ್ಮಲ್ಲೂ ಕೂಡ ಒಂದು 30-40% LPG ನಮ್ಮಲ್ಲೂ ಕೂಡ ಪ್ರೊಡಕ್ಷನ್ ಆಗ್ತಿದೆ. ಮತ್ತು ನಾವು ಹೊರಗಡೆಯಿಂದ ಇನ್ನೊಂದು 60-70% ಅಷ್ಟು ನಾವು ಹೊರಗಡೆಯಿಂದ ತರಿಸ್ತಾ ಇದ್ದೀವಿ. ಈಗ ಪುಣ್ಯಕ್ಕೆ ಒಂದಷ್ಟು ಆ ಹಾರ್ಮೋಸ್ ಜಲಸಂಧಿ ಏನಿದೆ, ಆ ಜಲಸಂಧಿಯಿಂದ ಭಾರತಕ್ಕೆ ಬರುವಂಥ ಹಡಗುಗಳನ್ನ ಬಿಡ್ತಾ ಇದ್ದಾರೆ, ಈಗ ಬರ್ತಿದೆ. ಆದರೆ ನೋಡಿ, ಇವತ್ತು ಏನಾಗ್ತಿದೆ, ನೀವು ಸುಮ್ಮನೆ ಹಂಗೆ ಡಾಟ್ಸ್ನ ಕನೆಕ್ಟ್ ಮಾಡಿ, ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಮತ್ತು BJP ಏತರ ಸರ್ಕಾರಗಳು ಎಲ್ಲೆಲ್ಲಿ ಈ ದೇಶದಲ್ಲಿದೆ ಅಂಥ ಕಡೆ ಮಾತ್ರ LPG ಸಿಲಿಂಡರ್ಗೆ ಡಿಮ್ಯಾಂಡ್ ಆಗ್ತಿದೆ. ನೀವು ಯೋಚನೆ ಮಾಡಿ, ಏನಕ್ಕೆ ಇದು ಈ ರಾಜ್ಯಗಳಲ್ಲಿ ಮಾತ್ರ ಆಗ್ತಿದೆ, ಬೇರೆ BJP ಇರೋ ರಾಜ್ಯಗಳಲ್ಲಿ ಯಾಕೆ ದೊಡ್ಡ ಮಟ್ಟದಲ್ಲಿ ಸಿಲಿಂಡರ್ ಅಭಾವ ಆಗ್ತಿಲ್ಲ? ನಾನು ಕಮರ್ಷಿಯಲ್ ಬಗ್ಗೆ ಮಾತಾಡ್ತಿಲ್ಲ, ಡೊಮೆಸ್ಟಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ನಾವು ಮನೆಗಳಲ್ಲಿ ಏನು ಸಿಲಿಂಡರ್ನ ಯೂಸ್ ಮಾಡ್ತಿದ್ದೀವಿ LPG, ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಇವತ್ತು ನೋಡಿ, ಕರ್ನಾಟಕದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಜನ ಸಿಲಿಂಡರ್ ಇಟ್ಕೊಂಡು ಕ್ಯೂ ನಿಂತಿದ್ದಾರೆ. ಯಾಕೆ? ಏನಕ್ಕೆ ಅಂದರೆ ನೋಡಿ, ಇದು ಕೃತಕ ಅಭಾವನ ಸೃಷ್ಟಿ ಮಾಡ್ತಿದೆ. ಹೌದು, ಒಂದಷ್ಟು ಜನ ಈ ದಂಧೆಕೋರರುಗಳು ಸೇರಿಕೊಂಡು ಕಾಳಸಂತೆಯಲ್ಲಿ ಸಿಲಿಂಡರ್ಗಳನ್ನ ಮಾರಾಟ ಮಾಡೋದ್ರ ಮುಖಾಂತರ, ತೊಗೊಂಡೋಗಿ ಗೋಡನ್ಗಳಲ್ಲಿ ಸ್ಟೋರ್ ಮಾಡೋದ್ರ ಮುಖಾಂತರ ಕೃತಕ ಅಭಾವನ ಸೃಷ್ಟಿ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಇಲ್ಲಿಸಲ್ಲದ ಆರೋಪಗಳನ್ನ ಮಾಡಿ ಗೂಬೆ ಕೂರಿಸೋದಕ್ಕೆ ಇಂಡೈರೆಕ್ಟಾಗಿ ಸ್ಥಳೀಯವಾಗಿ ಕಾಂಗ್ರೆಸ್ನ ಏನು ಮುಖಂಡರುಗಳಿದ್ದಾರೆ ಅವರುಗಳೇ ಇದಕ್ಕೆ ಸಾಥಗಳನ್ನ ಕೊಟ್ಕೊಂಡು, ಈ ಎಷ್ಟೋ ಕಡೆ ಕಾಂಗ್ರೆಸ್ನ ಸ್ಥಳೀಯ ಮುಖಂಡರುಗಳೇ ಇದನ್ನು ದಾಸ್ತಾನು ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡು ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ದಂಧೆ ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕೆ ಇವತ್ತು LPG ಸಿಲಿಂಡರ್ಗಳು, ಅದರಲ್ಲೂ ಮನೆಗೆ ಸಪ್ಲೈ ಆಗುವಂಥ LPG ಸಿಲಿಂಡರ್ಗಳೇನಿದೆ ಅದು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು BJP ಏತರ ಸರ್ಕಾರಗಳಿದೆ ಅಲ್ಲಿ ಡಿಮ್ಯಾಂಡನ್ನು ಇವರೇ ಕ್ರಿಯೇಟ್ ಮಾಡ್ತಿದ್ದಾರೆ. ವೀಕ್ಷಕರೇ, ಬೇರೆ ಏನು ದೊಡ್ಡ ಮಟ್ಟದಲ್ಲಿ ಏನು ಡಿಮ್ಯಾಂಡ್ ಇಲ್ಲ, ಖಂಡಿತ ದೊಡ್ಡ ಮಟ್ಟದಲ್ಲಿ ಏನು ಡಿಮ್ಯಾಂಡ್ ಇಲ್ಲ. ಆದರೆ
ಇದೆ, ಡಿಮ್ಯಾಂಡ್ ಇದೆ. ಎಷ್ಟರ ಮಟ್ಟಿಗಿದೆ ಅಂದರೆ ಮೊದಲು ತಿಂಗಳಿಗೆ 2 ಸಿಲಿಂಡರ್ ತಗೊಬೋದಾಗಿತ್ತು, ಆದರೆ ಈಗ 1 ಸಿಲಿಂಡರ್ ತಗೊಳ್ಬೋದು. ಆ ಮಟ್ಟಕ್ಕಂತೂ ಡಿಮ್ಯಾಂಡ್ ಇದೆ. ಆದರೆ ಇಲ್ಲಿ 1 ಸಿಲಿಂಡ್ರು ಕೂಡ ಸಿಗದೇ ಇರುವಂತಹ ಒಂದು ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತಿದ್ದಾರೆ ಅಂದರೆ ಇದು ಉದ್ದೇಶಪೂರ್ವಕವಾಗೇ ಕಾಳಸಂತೆ ದಂಧೆಕೋರರುಗಳು ಇವತ್ತು ಸಿಲಿಂಡರ್ಗಳನ್ನ ದಾಸ್ತಾನು ಮಾಡ್ಕೊಂಡು ಮನಸ್ಸಿಗೆ ಬಂದಂಗೆ 2,000, 2,500, 3,000 ರೂಪಾಯಿಗೆ ಸಿಲಿಂಡರ್ ಮಾಡ್ಕೊಂಡು ಇವತ್ತು ಜನಸಾಮಾನ್ಯರಿಗೆ ತೊಂದರೆ ಕೊಟ್ಕೊಂಡು ಕೇಂದ್ರದಲ್ಲಿ BJP ಸರ್ಕಾರದ ಮೇಲೆ ಗೂಬೆ ಕೂರಿಸೋದಕ್ಕೆ ಒಂದು ತಪ್ಪು ಅಭಿಪ್ರಾಯನ ಕೇಂದ್ರ ಸರ್ಕಾರದ ಮೇಲೆ ಬರಲಿ ಅನ್ನೋ ಕಾರಣಕ್ಕೆ ಇವತ್ತು ಸ್ಥಳೀಯವಾಗಿ ಏನು ಕಾಂಗ್ರೆಸ್ನ ಮುಖಂಡರುಗಳಿದ್ದಾರೆ, ಕಾರ್ಯಕರ್ತರುಗಳಿದ್ದಾರೆ, ಅವರುಗಳು ಕ್ರಿಯೇಟ್ ಮಾಡ್ತಾ ಇರತಕ್ಕಂತಹ ಒಂದು ಸಮಸ್ಯೆ LPG ಸಮಸ್ಯೆ. ಏನಕ್ಕೆ ಅಂದರೆ ದೇಶದಲ್ಲಿ ಎಲ್ಲೆಲ್ಲಿ BJP ಸರ್ಕಾರಗಳಿದೆ ಅಲ್ಲೆಲ್ಲನೂ ದೊಡ್ಡ ಮಟ್ಟದಲ್ಲಿ ಇವತ್ತಿನವರೆಗೂ ಕೂಡ ಸಿಲಿಂಡರ್ಗಳ ಸಮಸ್ಯೆ ಆಗಿಲ್ಲ, ಡೊಮೆಸ್ಟಿಕ್ ಸಿಲಿಂಡರ್ ಸಮಸ್ಯೆ ಆಗಿಲ್ಲ. ಆದರೆ ಕಮರ್ಷಿಯಲ್ ಸಿಲಿಂಡರ್ಗಳು ಇನ್ನೂ ಸಪ್ಲೈ ಆಗ್ತಾಯಿಲ್ಲ, ಅಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಇಲ್ಲ ಅಂತ ಹೇಳಂಗಿಲ್ಲ. ಆದರೆ ಡೊಮೆಸ್ಟಿಕ್ಕಲ್ಲಿ ಮನೆಗೆ ಬರುವಂಥ LPG ಸಿಲಿಂಡರ್ಗಳಲ್ಲಿ ಯಾವುದೇ ರೀತಿಯ ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲ. ಕಾಂಗ್ರೆಸ್ನವರು ಕೃತಕವಾಗಿ ಅಭಾವನ ಸೃಷ್ಟಿ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಆರೋಪನ ಮಾಡೋದಕ್ಕೋಸ್ಕರ ಇದನ್ನು ಮಾಡ್ತಿದ್ದಾರೆ. ಇನ್ನು ನೋಡಿ, ನಿನ್ನೆ ಪಾಕಿಸ್ತಾನದ ಪಾಪಿಗಳು ವೀಕ್ಷಕರೇ, ಪಾಕಿಸ್ತಾನದ ಪಾಪಿಗಳು ಅಫ್ಘಾನಿಸ್ತಾನದ ಒಂದು ಆಸ್ಪತ್ರೆಯ ಮೇಲೆ ತಮ್ಮ ಮಿಸೈಲ್ ದಾಳಿ ಮಾಡಿ 400ಕ್ಕೂ ಹೆಚ್ಚು ಜನರ ಸಾಮಾನ್ಯ ನಾಗರಿಕರನ್ನ ಕೊಂದಾಕಿದ್ದಾರೆ. ವೀಕ್ಷಕರೇ, ಸಾಮಾನ್ಯ ನಾಗರಿಕರನ್ನ ಕೊಂದಾಕಿದ್ದಾರೆ. ನಿಜವಾಗ್ಲೂ ಕೂಡ ಇದು ಖಂಡನೀಯ. ನಾವು ಭಾರತೀಯರಾಗಿ ನಾವು ಇದನ್ನು ಖಂಡಿಸಬೇಕು. ಹೌದು ವೀಕ್ಷಕರೇ, ಏನಕ್ಕೆ ಅಂದರೆ ಯಾವುದೇ ಯುದ್ಧ ನಾಗರಿಕರು ಸಾಯಬಾರದು. ಸೈನ್ಯ ಮತ್ತು ಸೈನ್ಯದ ಮಧ್ಯೆ ಯುದ್ಧ ಆಗಬೇಕು, ಮಿಲಿಟರಿ ನೆಲೆಗಳ ಮೇಲೆ ಯುದ್ಧ ಆಗಬೇಕು, ಆದರೆ ನಾಗರಿಕರು ಸಾಯಬಾರ್ದು. ಆದರೆ ಈ ಪಾಪಿಗಳಿದಾರಲ್ವ, ಈ ಪಾಕಿಸ್ತಾನದ ಪಾಪಿಗಳು ನಾಗರಿಕರು ಎಲ್ಲಿ ವಾಸ ಮಾಡ್ತಾರೆ ಅಂಥ ಕಡೆಯೇ ದಾಳಿ ಮಾಡ್ತಿದ್ದಾರೆ. ಇವನ್ ಇರಾನಲ್ಲೂ ಕೂಡ, ಅಮೇರಿಕಾನೂ ಕೂಡ ಇರಾನ್ನಲ್ಲಿ ಒಂದು ಶಾಲೆಯ ಮೇಲೆ ಬಾಂಬನ್ನು ಹಾಕಿದೆ. ಖಂಡಿತ ಒಂದು ಸಭ್ಯ ನಾಗರಿಕ ಸಮಾಜವಾಗಿ ನಾವು ಅಮೇರಿಕ ಮಾಡಿರೋ ಆಕೃತಿಯನ್ನು ಕೂಡ ನಾವು ಖಂಡಿಸಬೇಕು. ಇದ್ರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಏನು ಸಿಲಿಂಡರ್ನ ಅಭಾವ ಇದೆ, ಇದನ್ನು ನಾವು ಒಂದು ತಕ್ಕ ಮಟ್ಟಿಗೆ ಕೇಂದ್ರ ಸರ್ಕಾರ ಇವತ್ತು ಅದನ್ನು ಈ ಡಿಮ್ಯಾಂಡ್ ಏನಿದೆ ಅದನ್ನು ತಕ್ಕ ಮಟ್ಟಿಗೆ ಸರಿ ಮಾಡೋ ಎಲ್ಲ ಪ್ರಯತ್ನಗಳು ಕೂಡ ನಡೀತಿದೆ. ಮುಂದಿನ ದಿನಗಳಲ್ಲಿ ಅದು ಕೂಡ ಸರಿ ಹೋಗುತ್ತೆ ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.